ನ್ಯೂಸ್9 ವಾರ್ತೆಗೆ ಸ್ವಾಗತ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಯಾಸಿನ್ ಬ್ಯಾಗ್ ಅವರು ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾನು ಹಲವಾರು ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ರೀಸೆಂಟಾಗಿ ಒಂದು ತಿಂಗಳ ಮುಂಚೆ ನನಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಕಿಸಾನ್ ಡಿಪಾರ್ಟ್ಮೆಂಟ್ಗೆ ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿರುವ ಕೆ.ಸಿ. ವೇಣುಗೋಪಾಲ್ ಸರ್ ಅವರಿಗೆ, ಖರ್ಗೆ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಸೋನಿಯಾ ಗಾಂಧೀಜಿ ಅವರಿಗೆ, ಪ್ರಿಯಾಂಕಾ ಗಾಂಧೀಜಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೀನಿ. ಹಾಗೆ ಈ ಹುದ್ದೆ ಸಿಕ್ಕಿದ ನಂತರ ಮೊದಲನೇ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಮಾಡ್ತಾ ಇದ್ದೀನಿ. ಅದರಿಂದ ನೂರಾರು ಜನಕ್ಕೆ ಅನ್ನದಾನವನ್ನು ಮಾಡುತ್ತಾ ಇದ್ದೀವಿ. ಅದರಿಂದ ಈ ಪೋಸ್ಟ್ ಸಿಕ್ಕಿದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮುಂದೇನು ಇನ್ನ ವರ್ಷ ಇನ್ನ ಜೋರಾಗಿ ಮಾಡಬೇಕಂತ ನಾನು ಬೆಳಿಬೇಕು ಅಂತ ಒಂದು ಆಸಕ್ತಿ ಇದೆ. ಎಲ್ಲರದೂ ಸಪೋರ್ಟ್ ಇರಲಿ, ಎಲ್ಲ ನನ್ನ ಜೊತೆಗೆ ನಿಲ್ಬೇಕಂತ ಅವರ ಎಲ್ಲ ಸಪೋರ್ಟ್ ಇರಲಿ. ನನಗೆ ಇನ್ನ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಿರ್ಧಾರ ಮಾಡುತ್ತೀನಿ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ನೂರಾರು ಜನಕ್ಕೆ ಅನ್ನದಾನ ಮಾಡಿದರು. ಯಾಸಿನ್ ಬ್ಯಾಗ್ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ಕಿಸಾನ್ ಕಾಂಗ್ರೆಸ್ ಸುಮಾರು 5 ವರ್ಷಗಳಿಂದ ಅಖಿಲ ಭಾರತ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಸಂಸ್ಥೆ ಮಾಡಿದ್ದೇನೆ. ನಾನು ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಯಾಸಿನ್ ಬ್ಯಾಗ್ ರವರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಹೆಸರಿನಲ್ಲಿ ಸೇವೆ ಮಾಡುವುದೇ ನಮ್ಮ ಭಾಗ್ಯ. ಬಡವರು, ಕೂಲಿ ಕಾರ್ಮಿಕರು, ದೀನದಲಿತರು, ಹಿಂದುಳಿದ ವರ್ಗಗಳ ರೈತರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಾ ಹಲವು ಸಮಸ್ಯೆಗಳ ಕುರಿತು ಹೋರಾಟ ಮಾಡುತ್ತಾ ಬಂದಿರುವ ಇವರು ಯುವ ಕಾರ್ಯಕರ್ತರಿಗೆ ಮಾದರಿಯಾಗಿದ್ದಾರೆ. ಎಲ್ಲ ವರ್ಗಗಳ ಜನರೊಂದಿಗೆ ಪ್ರೀತಿ, ಸ್ನೇಹ, ವಿಶ್ವಾಸವನ್ನು ಗಳಿಸಿದ್ದಾರೆ. ಇವರು ಸರ್ವಜಾತಿಯ ಜನರು ನನ್ನ ಬಂಧು ಬಳಗ ಎನ್ನುತ್ತಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಯಿತು. ಇಂಥ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ, ನಿರ್ಮಾಪಕರಾದ ಸ್ಮೈಲ್ ಶಿವು ಕೂಡ ಹಾಜರಿದ್ದರು. ಇವರ ಸೇವೆ ಇನ್ನೂ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಇನ್ನು ಅನೇಕ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾನು ಸ್ಮೈಲ್ ಶಿವು. ಇವತ್ತೇನು ಅಂಬೇಡ್ಕರ್ ಜಯಂತಿ ಇದೆಯಲ್ಲ, ಹುಟ್ಟುಹಬ್ಬ ಇದೆ. ಇವತ್ತು ನಾವು ಅವ್ರಿಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ವಿ. ಹಾಗೇನೆ ಸುಮಾರು 100ರಿಂದ 200 ಜನಕ್ಕೆ ಅನ್ನದಾನವನ್ನ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅನ್ನದಾನವನ್ನ ಮಾಡಿದ್ವಿ. ಇವತ್ತು ಈ ಒಂದು ಸಂವಿಧಾನವನ್ನ ರಚನೆ ಮಾಡಿದಂತ ಅಂಬೇಡ್ಕರ್ ಎಲ್ಲರಿಗೂ ಗೊತ್ತಿದೆ. ಇಡೀ ವಿಶ್ವಕ್ಕೆ ಇಷ್ಟು ಪ್ರಸಿದ್ಧಿ, ಇಷ್ಟು ಪದವಿಗಳನ್ನ ಪಡೆದಂತ ಅಂಬೇಡ್ಕರ್ನ ನಾವು ಯಾವತ್ತೂ ನಿಜವಾಗೂ ಜನ್ಮ ಇರೋವರೆಗೂ ನಾವೆಲ್ಲ ಯಾರನ್ನೂ ಮರೆಯಕ್ಕಾಗಲ್ಲ ಅಂತ ಒಂದು ಸಾಧನೆಯನ್ನ ಮಾಡಿದಂತ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ, ಸಿಂಪಲ್ ಆಗಿ ಮಾಡಿದ್ವಿ. ಬಂದಿರುವಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅವರ ಒಂದು ಜೀವನ ಶೈಲಿಯನ್ನ, ಅವನು ನಡೆದು ಬಂದ ದಾರಿಯನ್ನ ನಾವು ದಿನಕ್ಕೆ ಒಂದರಂತೆ ಪಾಲಿಸಿದರೆ ನಮ್ಮ ಜೀವನ ನಿಜವಾಗೂ ಪಾವನವಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಯುವ ಬ್ರಿಗೇಡ್ ರಾಹುಲ್ ಗಾಂಧಿ ಬ್ರಿಗೇಡ್ ನಮ್ಮ ಅಧ್ಯಕ್ಷರಾದಂತ ನಮ್ಮ ಯಾಸಿನ್ ಬೇಗ್ ಅವರು ಇದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಇವರು ಇನ್ನೂ ಒಳ್ಳೊಳ್ಳೆ ಇಂಥ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡ್ಲಿ, ಇವರಿಗೆ ಮಾಡುವಂತ ಶಕ್ತಿಯನ್ನ ಭಗವಂತ ಕಣ್ಣಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೀನಿ. ಇವಾಗ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರು ಒಂದೆರಡು ಮಾತಾಡ್ತಾರೆ. ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು. ಏನು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬಕ್ಕೆ ಅನಾಥಗಳನ್ನು ಮಾಡುತ್ತಿದ್ದೇನೆ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಏನು ಅವರು ಸಂವಿಧಾನವನ್ನು ಬರೆದಿದ್ದಾರೆ ತಕ್ಕಂತೆ ಎಲ್ಲ ನಡಿಬೇಕಂತ ಎಲ್ಲರೂ ಯಾವುದೇ ಸರ್ಕಾರ ಇರಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಎಲ್ಲರೂ ಸೇರಿ ಜಾತಿಯಿಂದಿರ ಭೇದದಿಂದಿರ ಎಲ್ಲರೂ ಸೇರಿ ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ಬೇಕಂತ ಮಾತನ್ನು ನಮಸ್ಕಾರ. ಮೆಜೆಸ್ಟಿಕ್ ಮಾರ್ಗದಲ್ಲಿ ಅತ್ಯಂತ ಸರಳವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ಸ್ನೇಹಿತರು ನಾನು ಹಂಗೆ ಒಟ್ಟಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಬಹಳಷ್ಟು ಸಂತೋಷವಾಯಿತು. ನಾವು ಅದೇ ಜನಾಂಗ ಆಗಿದ್ದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿ ಸಮಾನ ಈ ಪ್ರಪಂಚದಲ್ಲೇ ಯಾರಿಲ್ಲ. ಇವತ್ತು 135 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವ ಜ್ಞಾನದ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಿದ್ದಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರಿ ಸಮಾನ ಯಾರಿಲ್ಲ ಅಂತ ಹೇಳಿ ಎಲ್ಲಾ ರಾಷ್ಟ್ರಗಳು ಒಪ್ಪುತ್ತಾ ಇವತ್ತು ಆದೇಶವನ್ನು ಹೊರಡಿಸಿದ್ದು ನಾವೆಲ್ಲ ನೋಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬಹಳಷ್ಟು ಮಾನವತವಾಗಿ ದಲಿತರ ಬಂಧು, ದಲಿತರ ಸೂರ್ಯ ಅಂತೇಳಿ ಹಲವಾರು ಇವರು ವರ್ಣನೆಗಳ ಮುಖಾಂತರ ನಾವೆಲ್ಲ